ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ನಡುವಿನ ಮಾತಿನ ಸಮರ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಇದೀಗ ರಾಮುಲು ಮನವೊಲಿಕೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮುಂದಾಗಿದ್ದಾರೆ. ಹೀಗಾಗಿ ಕರೆ ಮಾಡಿದ ನಡ್ಡಾ ದೆಹಲಿಗೆ ಬನ್ನಿ, ಕೂತು ಮಾತನಾಡೋಣ, ಯಾವುದೇ ಆತುರದ ನಿರ್ಧಾರ ಮಾಡಬೇಡಿ ಅಂತ ಮನವರಿಕೆ ಮಾಡಿದ್ದಾರೆ. ಹೈಕಮಾಂಡ್ನ ನಾಯಕರನ್ನ ಭೇಟಿ ಮಾಡಿ ದೂರು ನೀಡೋದಕ್ಕೆ ಶ್ರೀರಾಮುಲು ತಯಾರಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಮಿತ್ ಶಾ, ರಾಜನಾಥ್ ಸಿಂಗ್ ಹಾಗೂ ಪ್ರಧಾನಿ ಮೋದಿ ಜೊತೆ ಚರ್ಚೆ ಮಾಡಿ ರಾಜ್ಯ ಬಿಜೆಪಿಯ ಬಡಬಡಿದಾಟ ಹಾಗೂ ಜನಾರ್ದನ ರೆಡ್ಡಿ ಬಗ್ಗೆ ದೂರು ನೀಡೋದಕ್ಕೆ ತಯಾರಿ ನಡೆಸಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ರಾಮುಲು ವೇದಿಕೆ ಸಿದ್ಧಪಡಿಸಿಕೊಳ್ತಾ ಇದ್ದಾರೆಂದು ಹೇಳಲಾಗ್ತಾ ಇದೆ. ಶ್ರೀರಾಮುಲುಗೆ ಕಾಂಗ್ರೆಸ್ನಿಂದ ಆಹ್ವಾನವಿದೆ ಎಂಬ ಜನಾರ್ದನ ರೆಡ್ಡಿ ಹಾಕಿದ ಬಾಂಬ್ ಕಾಂಗ್ರೆಸ್ ಮನೆಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಆದರೆ ಲೋಕಸಭಾ ಚುನಾವಣೆ ವೇಳೆಯೇ ಕಾಂಗ್ರೆಸ್ಗೆ ಬರೋದಕ್ಕೆ ರಾಮುಲುಗೆ ಡಿಕೆಶಿ ಆಹ್ವಾನ ನೀಡಿದ್ರು. ಇದಕ್ಕೆ ಮಾಜಿ ಸಚಿವ ನಾಗೇಂದ್ರ ಕೂಡ ಒಪ್ಪಿಗೆ ನೀಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ರಾಮುಲು ತಮ್ಮ ನಿರ್ಧಾರವನ್ನ ಬದಲಿಸಿ ಬಿಜೆಪಿಯಲ್ಲೇ ಉಳಿದುಕೊಂಡಿದ್ದರು. ಬೀದರ್ ದರೋಡೆಗೂ ಮುನ್ನ ಹೈದರಾಬಾದ್ನಲ್ಲಿ ಖತರ್ನಾಕ್ ಪಕ್ಕಾ ಪ್ಲಾನ್ ಮಾಡಿರೋದು ಬೆಳಕಿಗೆ ಬಂದಿದೆ. ಹೈದರಾಬಾದ್ ನಗರದಲ್ಲಿ ಆರೋಪಿಗಳು 2 ದಿನ ಉಳಿದುಕೊಂಡಿದ್ರು. ದರೋಡೆಗೆ ಮಾಸ್ಟರ್ ಪ್ಲಾನ್ ಮಾಡಿ ಹೈದರಾಬಾದ್ನಲ್ಲಿ ಕಿರಾತಕರು ಬೈಕ್ ಕಳ್ಳತನ ಮಾಡಿದ್ರು. ಬೀದರ್ಗೆ ಬಂದು ಬರೀ 50 ನಿಮಿಷಗಳಲ್ಲಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಪವರ್ ಶೇರಿಂಗ್ ಬಡಿದಾಟ ಜೋರಾಗಿದೆ. ಮೊನ್ನೆ ಸಿಎಲ್ಪಿ ಸಭೆ ಆಯಿತು. ಅದರಲ್ಲಿ ಅಧಿಕಾರಿ ಹಂಚಿಕೆ ಬಗ್ಗೆ ಚರ್ಚೆಯೇ ಆಗಿಲ್ಲ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಯಾರು ಹೇಳಿದಾರ ನಿಮಗೆ ಪವರ್ ಶೇರಿಂಗ್? ಹೈಕಮಾಂಡ್ ಅವರು ಹೇಳಿದಾರಾ? ಒಂದೇನೂ ಸಿಎಲ್ಪಿ ಆಯ್ತು, ಅಲ್ಲಿ ಏನು ಡಿಸ್ಕಷನ್ ಬರಲಿಲ್ಲ. ಇವರು ಇದಾರಲ್ಲ ನಮ್ಮ ಏನು ಆ ಥರದ್ದು ಇದೇ ಇಲ್ಲ. ಈಗೇನಾಗಿದೆ, ನಮ್ಮ ಬಿ ಜೆ ಪಿಯವ್ರಿಗೇನೋ ಅವ್ರ ಪಾರ್ಟಿಯಲ್ಲಿ ಇದು ನಡೀತಾ ಇದೆ, ಗುದ್ದಾಟ ನಡೀತದಲ್ಲ, ಇದು ಎಲ್ಲರೂ ಓಪನ್ ಆಗಿ ಹೇಳ್ತಿದ್ದಾರೆ. ಆಗ ಅವರು ಏನು ಮಾಡ್ತಿದ್ದಾರೆ, ಏನೋ ನಡೀತಾ ಇದೆ ಅಂತ ಹೇಳ್ಕೊಂಡು ನಿಮಗೂ ಸ್ವಲ್ಪ ಈ ಥರ ಎಲ್ಲ ಅಲ್ಲಿ ಹಂಗೆ ಇದೆ ಹಿಂಗೆ ಆಗಿದೆ. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ಎಲ್ಲ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೆಸರು ಕೇಳಿ ಬಂದಿತ್ತು. ಈ ಹಿನ್ನೆಲೆ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಹೆಸರು, ನಿಮ್ಮ ಹೆಸರು ಕೇಳಿ ಬರುತ್ತೆ, ಅದೆಲ್ಲ ಮಹತ್ವ ಅಲ್ಲ. ನಾನೇನು ಆಕಾಂಕ್ಷಿಯಲ್ಲ. ಪಕ್ಷವನ್ನ ಒಂದುಗೂಡಿಸುವುದರಲ್ಲಿ ಮುಂದಾಗ್ತೀನಿ. ಎಲ್ಲರೂ ಕೂಡ ಕೂಡಿದಾಗಲೇ ಪಕ್ಷದಲ್ಲಿ ಒಗ್ಗಟ್ಟಿನ ಶಕ್ತಿ ಆಗತ್ತೆ. ಸೌಹಾರ್ದತೆಯಿಂದ ಪಕ್ಷದ ಹಿರಿಯರು ಮಾರ್ಗದರ್ಶನ ಮಾಡ್ತಾರೆ. ಹಿರಿಯರು ಮಾರ್ಗದರ್ಶನದಲ್ಲಿ ನಾವು ಕೂಡ ನಡೆಯಬೇಕಾಗತ್ತೆ. ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಸೌಹಾರ್ದತೆಯಿಂದ ಚುನಾವಣೆ ಆಗತ್ತೆ ಅಂತ ಹೇಳಿದ್ದಾರೆ. ಇದು ಎಲ್ಲರೂ ಕೂಡಿದಾಗಲೇ ಶಕ್ತಿ ಆಗುತ್ತೆ, ಒಬ್ಬರಿಂದನೇ ಆಗುತ್ತೆ ಅನ್ನೋಂಥ ಭ್ರಮೆ ನಮಗಿಲ್ಲ. ಎಲ್ಲರೂ ಸೇರಿ ಮಾಡಿದಾಗ ಆಗುತ್ತೆ. ಬಿ ಜೆ ಪಿ ಭಾಳ ದೊಡ್ಡ ಪಕ್ಷ, ಜನ ಸಮೂಹದಲ್ಲಿರುವಂಥ ಪಕ್ಷ. ಅದಕ್ಕಾಗಿಯೇ ಪೈಪೋಟಿ ಇರ್ತದೆ. ಒಮ್ಮೊಮ್ಮೆ ಆ ಪೈಪೋಟಿ ಸಂದರ್ಭದಲ್ಲಿ ಒಂದು ಸೌಹಾರ್ದತೆಯಿಂದ ಏನಾದ್ರೂ ಹಿರಿಯರು ಮಾರ್ಗದರ್ಶನ ಮಾಡಿದರೆ, ಒಂದು ನಿಮಿಷ, ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕಾಗತ್ತೆ. ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯುವಂಗೆ ಒಂದು ವಾತಾವರಣ ನಿರ್ಮಾಣ ಮಾಡ್ತೀವಿ. ಅಲ್ಲಿ ಮೇಲಿನಿಂದ ಇವರು ಬರ್ತಾರೆ, ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್, ಅವ್ರ ಮಾರ್ಗದರ್ಶನದಲ್ಲಿ ಅತ್ಯಂತ ಸೌಹಾರ್ದತೆಯಿಂದ ಚುನಾವಣೆ ಆಗುತ್ತೆ. ಏನೇನೂ ತೊಂದರೆ ಆಗಲ್ಲ. ಮತ್ತೊಮ್ಮೆ ಬಿ ಜೆ ಪಿ ಬಲಿಷ್ಠ ಬಿ ಜೆ ಪಿ ಆಗುತ್ತೆ. ನೋಡಿ, ಅಲ್ಲ ಎಲ್ಲರಿಗೂ ಶಕ್ತಿ ಇದೆ, ಎಲ್ಲರೂ ಕೂಡಿದಾಗಲೇ ಶಕ್ತಿ ಆಗುತ್ತೆ. ಒಬ್ಬರಿಗೆ ಇನ್ನು ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ವಾಕ್ ಸಮರ ವಿಚಾರವಾಗಿ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮುಲು ಮತ್ತು ಜನಾರ್ದನ ರೆಡ್ಡಿ ನಮಗಿಂತ ನಿಮಗಿಂತ ಹಳೆಯ ಆತ್ಮೀಯ ಸ್ನೇಹಿತರು. ಅವರು ಆತ್ಮೀಯ ಸ್ನೇಹಿತರಲ್ಲಿ ಒಮ್ಮೊಮ್ಮೆ ಗ್ಯಾಪ್ ಬರುತ್ತೆ, ಸ್ನೇಹ ಅಂತಿಮವಾಗಿ ಗೆಲ್ಲತ್ತೆ. ಇದೆಲ್ಲ ಸರಿಯಾಗತ್ತೆ. ನಾನು ಜನಾರ್ದನ ರೆಡ್ಡಿ ಹತ್ರ ಮಾತನಾಡ್ತೀನಿ. ಪಕ್ಷದ ದೃಷ್ಟಿಯಿಂದ ಇಬ್ಬರು ಹತ್ರ ಕೂಡ ಸೌಹಾರ್ದ ಭೇಟಿಯಾಗಿ ಸಮಸ್ಯೆಯನ್ನ ಬಗೆಹರಿಸುವಂತಹ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಏನಿಲ್ಲ, ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ನಿಮ್ಗಿಂತ ನಮಗಿಂತ ಭಾಳ ಹಳಬರು ಸ್ನೇಹಿತರು, ಆತ್ಮೀಯ ಸ್ನೇಹಿತರು. ಒಮ್ಮೊಮ್ಮೆ ಆತ್ಮೀಯ ಸ್ನೇಹಿತರಲ್ಲೂ ಕೆಲವೊಮ್ಮೆ ಗ್ಯಾಪ್ ಬರ್ತದೆ. ಆದರೆ ಸ್ನೇಹ ಅಂತಿಮವಾಗಿ ಗೆಲ್ತನ ಗೆಲ್ತದೆ. ಅವರಿಬ್ಬರು ಹತ್ರ ಮಾತನಾಡಿ ಅವ್ರ ಸೌಹಾರ್ದತೆ ಭೇಟಿ ಮಾಡಿ ಮತ್ತು ಸಮಸ್ಯೆನ ಬಗೆಹರಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ.
ಧಾರವಾಡದಲ್ಲಿ ಹಿಮ್ಮುಖವಾಗಿ ನಡೆದು ಬಳಿಕ ರಕ್ತದಾನ ಮಾಡಿ ವಿಭಿನ್ನವಾದ ಪ್ರತಿಭಟನೆಯನ್ನ ಮಾಡಿದ್ದಾರೆ. ವೇತನ ಪರಿಷ್ಕರಣೆ, ಭತ್ಯೆ ಸೇರಿದಂತೆ ವಿವಿಧ ಬೇಡಿಕೆಗೆ ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಸಿಬ್ಬಂದಿಗಳು ಪ್ರತಿಭಟಿಸಿದ್ರು. ಇನ್ನು ಜೂಬಿಲಿ ವೃತ್ತದಿಂದ ವಿವಿಧ ಮಾರ್ಗಗಳ ಮೂಲಕ ಕೆವಿಜಿ ಬ್ಯಾಂಕ್ ಮುಖ್ಯ ಕಚೇರಿ ಆವರಣದವರೆಗೂ ಕೂಡ ಹಿಮ್ಮುಖವಾಗಿ ಚಲಿಸುವ ಮೂಲಕ ವಿಭಿನ್ನವಾಗಿ ಹೋರಾಟವನ್ನು ಮಾಡಿದ್ದಾರೆ. ಇನ್ನು 300 ಅಧಿಕಾರಿಗಳು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದು 60 ಜನ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ಮಾಡಿದ್ದಾರೆ. ಧಾರವಾಡದ ಕರ್ನಾಟಕ ವಿವಿ ಪಠ್ಯ ಈಗ ವಿವಾದಕ್ಕೆ ಗುರಿಯಾಗಿದೆ. ಪ್ರಸಾರಂಗದಿಂದ ಮುದ್ರಿತವಾಗಿರುವಂತಹ ವಿವಿಯ ಪದವಿ ಪುಸ್ತಕ ಬೆಳಗು 1ರಲ್ಲಿ ಎಡವಿಟ್ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದನ್ನ ಖಂಡಿಸಿ ಕರ್ನಾಟಕ ವಿವಿ ವಿರುದ್ಧ ಶುಕ್ರವಾರ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸುವ ಸಾಧ್ಯತೆ ಕೂಡ ಇದೆ. ಕರ್ನಾಟಕ ವಿವಿಯಿಂದ ವಿವಾದಾತ್ಮಕ ಅಧ್ಯಾಯ ಪರಿಷ್ಕರಣೆ ಸಮಿತಿ ಘೋಷಿಸಲಿದ್ದು, ವಿವಿಯ ಹೊರಗಿನ ವಿಷಯ ತಜ್ಞರನ್ನೊಳಗೊಂಡ ಸಮಿತಿ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹುಬ್ಬಳ್ಳಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಹಲ್ಲೆ ಮಾಡಿದ್ರು. ಇದೀಗ ಕಮರಿಪೇಟೆ ಪೊಲೀಸರು 7 ಜನರ ಬಂಧಿಸಿದ್ದಾರೆ. ಮನೆಯ ಮುಂದಿನ ಗೋಡೆ ಹಾಗೂ ಕಿಟಕಿ ಹಾಕುವ ವಿಚಾರದಲ್ಲಿ ಜಗಳವಾಡಿ ಮಹಮ್ಮದ್ ಶಾಹಿದ್ಗೆ ಹಾಡ ಹಗಲೇ ಮನ ಬಂದಂತೆ ಥಳಿಸಿದ್ದಾರೆ. ಇನ್ನು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ವಾಣಿ ವಿಲಾಸಪುರದಲ್ಲಿ ನಡೆದ ಗಂಗಾ ಪೂಜೆಯಲ್ಲಿ ಸಿಎಂ ಭಾಗಿಯಾಗಿ ಬಾಗಿನವನ್ನು ಅರ್ಪಣೆ ಮಾಡಿದ್ದಾರೆ. ಇನ್ನು ವಿಲಾಸಪುರದಲ್ಲಿರುವಂತಹ ವಿವಿ ಸಾಗರ ಅಣೆಕಟ್ಟೆಯಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಸಿಎಂ ಸಿದ್ದರಾಮಯ್ಯರಿಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಡಿ ಸುಧಾಕರ್, ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಸೇರಿ ಅನೇಕ ಗಣ್ಯರು ಸಾಥ್ ನೀಡಿದ್ದಾರೆ. ಬಾಗಿನ ಅರ್ಪಣೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ವಾಣಿ ವಿಲಾಸ ಸಾಗರ ಅಣೆಕಟ್ಟು ಜಲಾಶಯ ಈಗಾಗಲೇ 3 ಬಾರಿ ಕೋಡಿ ಬಂದಿದ್ದು ಸರ್ಕಾರದ ವತಿಯಿಂದ ಬಾಗಿನ ಅರ್ಪಿಸೋದಕ್ಕೆ ಸುಧಾಕರ್ ಹೇಳಿದ್ರು. ಹೀಗಾಗಿ ವಿವಿ ಸಾಗರಕ್ಕೆ ನಾವು ಬಾಗಿನವನ್ನು ಅರ್ಪಿಸ್ತಾ ಇದ್ದೇವೆ. 115 ವರ್ಷಗಳ ಇತಿಹಾಸವಿದ್ದು ಕರ್ನಾಟಕದಲ್ಲಿ ಮೊದಲು ಕಟ್ಟಿದ ಜಲಾಶಯವಿದು. ಇನ್ನು ಕೆಆರ್ಎಸ್ ಕಟ್ಟೋದಕ್ಕೆ ಈ ಜಲಾಶಯ ಪ್ರೇರಣೆಯಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿ ಕೆಂಪಣ್ಣ ರಾಜ ಮನ್ನಿ ಈ ಡ್ಯಾಂ ಕಟ್ಟಿಸಿದ್ದು ತಮ್ಮ ಒಡವೆಯನ್ನ ಅಡವಿಟ್ಟು ಡ್ಯಾಂ ಕಟ್ಟಿಸಿದ್ದಾರೆ. ಇನ್ನು ಇದರ ನಿರ್ಮಾಣಕ್ಕೆ ಆ ಕಾಲದಲ್ಲಿ 45 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ, ಈ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲದಿಂದ ಡ್ಯಾಂ ಕಟ್ಟಿದ್ದೇವೆ. ಎತ್ತಿನಹೊಳೆ ಯೋಜನೆ ಮೂಲಕ ಕುಡಿಯುವ ನೀರು ಕೂಡ ಕೊಟ್ಟಿದ್ದೇವೆ. ಇದು ಕಾಂಗ್ರೆಸ್ ಸರ್ಕಾರ ಮಾಡಿದ ಕೆಲಸ ಅಂತ ಹೇಳಿದ್ದಾರೆ. ಇನ್ನು ಕೇಂದ್ರದ ಮೇಲೆ ಎಲ್ಲಾ ಎಂಪಿಗಳ ಒತ್ತಡ ಹೇರಬೇಕು. ಕೊಟ್ಟ ಮಾತಿನಂತೆ ಹಣ ಕೊಡುವ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು. ನಾವು ರಾಜ್ಯದಲ್ಲಿ ಹೇಳಿದಂತೆ ಗ್ಯಾರಂಟಿ ನೀಡ್ತಾ ಇದ್ದೇವೆ. ಹಾಗೆ ಕೇಂದ್ರ ಕೊಟ್ಟ ಮಾತಿನಂತೆ ನಡೆಯಬೇಕು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಇನ್ನೂ ಹೆಚ್ಚು ಆಶೀರ್ವಾದ ಮಾಡಿ ಮುಂಬರುವ ದಿನಗಳಲ್ಲಿ ನೀರಿನ ಹೆಚ್ಚು ಸದುಪಯೋಗವನ್ನ ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ. ಇದು ದೊಡ್ಡ ಐತಿಹಾಸಿಕವಾದ ದಿನ. ಬಹುಶಃ ಇಡೀ ರಾಜ್ಯದಲ್ಲೇ ಹಳೇ ಅಣೆಕಟ್ಟು ಕನ್ನಂಬಾಡಿ ಕಟ್ಟೆಗಿನ್ನ ಪುರಾತನದಲ್ಲಿ ಮಧ್ಯಭಾಗದಲ್ಲಿ ಬಿಸಿಲಿನ ನಾಡಿನಲ್ಲಿ ಬರಗಾಲದ ಪ್ರದೇಶದಲ್ಲಿ ಮೈಸೂರಿನ ಮನೆತನದಲ್ಲಿ ಆ ತಾಯಿ ಈ ಭಾಗಕ್ಕೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ತನ್ನ ಒಡವೆಯನ್ನ ಅಡವಿಟ್ಟು
ಮಸಾಜ್ ಸೆಂಟರ್ ಮೇಲೆ ರಾಮಸೇನಾ ದಾಳಿ ಮಾಡಿ ಪೀಠೋಪಕರಣವನ್ನ ಧ್ವಂಸ ಮಾಡಿರುವಂತಹ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವ ದಿನೇಶ್ ಗುಂಡೂರಾವ್, ರಾಮಸೇನೆ ಹೆಸರಲ್ಲಿ ಗೂಂಡಾಗಿರಿ ಮಾಡುವ ಕೆಲಸ ಆಗ್ತಾ ಇದೆ. ಅಲ್ಲೇನಾದ್ರೂ ಅಕ್ರಮ ನಡೀತಾ ಇದ್ರೆ ಪೊಲೀಸರಿಗೆ ದೂರು ನೀಡಬೇಕು. ಯಾರಿಗೂ ಕೂಡ ಕಾನೂನು ಕೈಗೆತ್ತಿಕೊಳ್ಳುವಂತಹ ಹಕ್ಕಿಲ್ಲ. ಇಂತಹವರ ಮೇಲೆ ಕಟ್ಟುನಿಟ್ಟಾದ ಕ್ರಮಕ್ಕೆ ಪೊಲೀಸರಿಗೆ ಸೂಚನೆ ನೀಡಿದ್ದೇವೆ ಅಂತ ತಿಳಿಸಿದ್ದಾರೆ. ರಾಜ್ಯಕ್ಕೆ ಕೆಟ್ಟ ಹೆಸರು ತಗೊಂಬಂದಿರತಕ್ಕಂಥ ಒಂದು ಸಂಸ್ಥೆ ಶ್ರೀರಾಮ್ ಸೇನೆ. ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಕೆಟ್ಟ ಹೆಸರಿದು. ಇವ್ರಿಗೇನಾದರೂ ವಿಷಯಗಳು ಗೊತ್ತಿದ್ದರೆ ಪೊಲೀಸ್ ಅವ್ರ ಹತ್ರ ಬಂದು ಹೇಳಬೇಕು. ಇವರೇ ಹೋಗಿ ಏನೋ ದಾಂಧಲೆ ಮಾಡುವಂಥದ್ದು ಇದು ಸಹಿಸೋಕ್ಕೆ ಆಗೋದಿಲ್ಲ. ಇವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಪೊಲೀಸ್ ತೊಗೊಳ್ಬೇಕು ಅಂತ ಕೂಡ ಹೇಳಿದ್ದೀವಿ. ಈ ಶ್ರೀರಾಮ್ ಸೇನೆ ಖಂಡಿತವಾಗಿಯೂ ಇದು ಯಾರು ಇವರ ಹಿನ್ನೆಲೆ ಏನು ಎಲ್ಲ ತಿಳ್ಕೊಳ್ಬೇಕಾಗ್ತದೆ. ಏನೇನು ಇವ್ರ ಮೇಲೆ ಕಾನೂನಿನ ಕ್ರಮಗಳು ತಗೊಳ್ತಾರೆ. ಆದರೆ ಇದು ನಿಜವಾಗಲೂ ಕೂಡ ಒಂದು ಕೆಟ್ಟ ಒಂದು ಘಟನೆ ನಡೆದಿದೆ. ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು. ಇಡೀ ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ಹೆಸರು ತಗೊಂಬಂದಿರತಕ್ಕಂಥ ಒಂದು ಸಂಸ್ಥೆ ಶ್ರೀರಾಮ್ ಸೇನೆ. ಕೋಲಾರದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಿವಕುಮಾರ್ ತಮ್ಮ ಪ್ರತಿಸ್ಪರ್ಧಿ ಜೆಡಿಎಸ್ನ ವೆಂಕಟೇಶ್ ವಿರುದ್ಧ 1 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ 8ರಿಂದ 7 ಮತಗಳ ಅಂತರದಿಂದ ಜಯ ಗಳಿಸಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಶಿವಕುಮಾರ್ ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ವೆಂಕಟೇಶ್ ನಾಮಪತ್ರವನ್ನ ಸಲ್ಲಿಸಿದ್ರು. ಒಟ್ಟು 15 ನಿರ್ದೇಶಕರಲ್ಲಿ 8 ಜೆಡಿಎಸ್ ಮತ್ತು ಕಾಂಗ್ರೆಸ್ 6 ಒಂದು ನಾಮಿನಿ ನಿರ್ದೇಶಕರಿದ್ದು, ನಿನ್ನೆ ರಾತ್ರಿ ಜೆಡಿಎಸ್ನ ಒಬ್ಬ ನಿರ್ದೇಶಕರನ್ನ ಕಾಂಗ್ರೆಸ್ ಪಕ್ಷ ಹೈಜಾಕ್ ಮಾಡಿದ್ರಿಂದ ಗೆಲುವು ಸಾಧಿಸಿದೆ. ಮಂಗಳೂರಿನ ಕೋಟೆಕಾರು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತ ಮುರುಗನ್ ಮತ್ತು ಜೋಶ್ವಾ ರಾಜೇಂದ್ರರನ್ನ ಫೆಬ್ರವರಿ 3ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಜಿಲ್ಲಾ 4ನೇ ಜೆಎಂಎಫ್ಸಿ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ. ಮಂಗಳೂರಿನ ಬಿಟ್ಲಾ ಉದ್ಯಮಿಯ ಮನೆಗೆ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದು ದರೋಡೆ ಮಾಡಿದ್ದವರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಂತಾರಾಜ್ಯ ದರೋಡೆಕೋರರನ್ನ ಬಂಧಿಸಿ ಕಾರು ನಗದನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಜನವರಿ 3ರ ರಾತ್ರಿ ಬಂದು ದರೋಡೆ ಮಾಡಿದ್ದ ಕೇರಳದ ಕೊಲ್ಲಂ ನಿವಾಸಿ ಅನಿಲ್ ಫರ್ನಾಂಡಿಸ್ ಅನ್ನ ಪೊಲೀಸರು ಬಂಧಿಸಿದ್ದು, ಕೃತ್ಯ ಎಸಗಿ ತಲೆಮರೆಸಿಕೊಂಡಿರುವಂತಹ ಇನ್ನಷ್ಟು ಖದೀಮರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಕೊರಗಜ್ಜನನ್ನ ಆರಾಧಿಸುವ ಶ್ರೀಮಂತರು ಆತನ ಸಮುದಾಯದವರನ್ನ ದನಗಳ ರೀತಿ ನಡೆಸಿಕೊಳ್ತಾ ಇದ್ದಾರೆ. ದೇವರ ಮಕ್ಕಳೆನಿಸಿರುವ ಕೊರಗಜ್ಜನನ ಹಸುವಿನಿಂದ ನರಳುವಂತೆ ಮಾಡ್ತಾ ಇದ್ದಾರೆ. ಇಂತಹ ಅನ್ಯಾಯದ ವಿರುದ್ಧ ಹೋರಾಟ ನಡೆಸುವುದಕ್ಕಾಗಿ ನಾವು ಬಂದಿದ್ದೇವೆ ಅಂತ ಆದಿವಾಸಿ ಅಧಿಕಾರ ರಾಷ್ಟ್ರೀಯ ಮಂಚನ್ ಅಖಿಲ ಭಾರತ ಉಪಾಧ್ಯಕ್ಷೆ ಬೃಂದಾ ಕಾಟರ್ಟ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಆಪರೇಷನ್ ಕಮಲ ಜೋರಾಗಿದೆ. ಬಿಜೆಪಿಯ 34 ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರು ಸೇರ್ಪಡೆಯಾಗಿದ್ದಾರೆ. ವೃತ್ತಿಯಲ್ಲಿ ಆಟೋ ಚಾಲಕರಾಗಿರುವಂತಹ ಬಹುತೇಕ ಕಾರ್ಯಕರ್ತರು ಪಕ್ಷದ ಶಾಲು ಹಾಕಿ ಪಕ್ಷದ ಧ್ವಜ ನೀಡಿ ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಕ್ರೀಡಾಕೂಟ 2025ಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿ ರಾಜ್ಯದ ಕ್ರೀಡಾಪಟುಗಳಿಗೆ ಶುಭವನ್ನ ಹಾರೈಸಿದ್ದಾರೆ. ಜನವರಿ 17ರಿಂದ ಜನವರಿ 23ರವರೆಗೆ 7 ದಿನಗಳ ಕಾಲ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಈ ಬಾರಿಯ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ರೀಡಾಕೂಟ ಉದ್ಘಾಟನೆ ಮಾಡಿದ್ದು, ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಕರ್ನಾಟಕದ ಇತಿಹಾಸವನ್ನು ಸಾರಿ ಹೇಳುತ್ತವೆ. ನಮ್ಮ ಪೂರ್ವಜರ ಕಲೆಗಳ ಮೂಲಕ ಅಭ್ಯಾಸವನ್ನ ಮಾಡ್ತಾ ಇದ್ರು, ಮನರಂಜನೆಯನ್ನ ಪಡಿತಾ ಇದ್ರು, ಜೀವನದಲ್ಲಿ ಸುಖ ಸಂತೋಷ. ಮತ್ತೊಂದು ಸಾಂಪ್ರದಾಯಿಕ ನೃತ್ಯ. ಯಲ್ಲಾಪುರದಲ್ಲಿ ಸವಣೂರಿನ ವ್ಯಾಪಾರಸ್ಥರ ಸಾವಿಗೆ ಕಾರವಾರದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಕಂಪನಿ ಮೆರೆದಿದ್ದಾರೆ. ನಗರದ ಹೂ ಹಣ್ಣು ಮಾರುಕಟ್ಟೆಯಲ್ಲಿ ಮೇಣಬತ್ತಿ ಹಚ್ಚಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಈ ವೇಳೆ ಕಾರವಾರ ಶಾಸಕ ಸತೀಶ್ ಸೈಲ್, ನಗರಸಭೆ ಆಯುಕ್ತ ಜಗದೀಶ್ ಹುಲಿಗೆಚ್ಚಿ, ಸಾಮಾಜಿಕ ಕಾರ್ಯಕರ್ತ ಮಾಧವ ನಾಯಕ ಸಂತಾಪವನ್ನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದು ಜಾಲಿಯಾಗಿದ್ದ ದರ್ಶನ್ಗೆ ಇದೀಗ ಪೊಲೀಸರು ಶಾಕ್ ನೀಡಿದ್ದು, ದರ್ಶನ್ ಸೇರಿ 7 ಜನ ಆರೋಪಿಗಳಿಗೆ ನೀಡಿರುವಂತಹ ಬೇಲ್ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಹೀಗಾಗಿ ಇಂದು ಈ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಯಲಿದೆ. ಡಿಸೆಂಬರ್ 13ರಂದು ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಇದನ್ನು ಪ್ರಶ್ನಿಸಿ ಜಾಮೀನು ರದ್ದು ಕೋರಿ ಪ್ರಾಸಿಕ್ಯೂಷನ್ ಸುಪ್ರೀಂ ಮೊರೆ ಹೋಗಿದ್ದರಿಂದ ಇಂದು ವಿಚಾರಣೆ ನಡೆಯಲಿದೆ. ಕಾಂಗ್ರೆಸ್ ಪಾಳಯಕ್ಕೆ ಬೆಂಗಳೂರು ಅರಮನೆ ರಸ್ತೆ ಟಿಡಿಆರ್ ಪೀಕಲಾಟ ತಂದಿಟ್ಟಿದೆ. ಈ ಬೆನ್ನಲ್ಲೇ ಇಂದು ಸಿಎಂ ಸಿದ್ದರಾಮಯ್ಯ ತುರ್ತು ಸಚಿವ ಸಂಪುಟ ಸಭೆ ಕರೆದಿದ್ದಾರೆ. ರಸ್ತೆ ವಿಸ್ತರಣೆ ಜಾಗಕ್ಕೆ ಟಿಡಿಆರ್ ನೀಡಬೇಕು ಎಂಬ ಕೋರ್ಟ್ ಆದೇಶ ನೀಡಿತ್ತು. ಇದಕ್ಕೆ ಉತ್ತರಿಸಬೇಕಿರುವ ರಾಜ್ಯ ಸರ್ಕಾರದ ವಿರುದ್ಧ ನ್ಯಾಯಾಂಗದಿಂದ ಅರ್ಜಿ ವಿಚಾರಣೆ ಕೂಡ ಬಾಕಿ ಇದೆ. ಹೀಗಾಗಿ ಕೋರ್ಟ್ ಆದೇಶದಿಂದ ಪಾರಾಗುವುದಕ್ಕೆ ಸಿಎಂ ಸಭೆ ನಡೆಸಲಿದ್ದಾರೆ. ಮೈಕ್ರೋ ಫೈನಾನ್ಸ್ಗೆ ರೋಸಿ ಹೋಗಿ ಜನರು ಊರು ಬಿಟ್ಟ ಸಂಬಂಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು 2018ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಸ್ಕೀಮ್ ಜಾರಿಗೆ ತಂದಿದ್ದೆ. ಖಾಸಗಿಯವರಿಂದ ಬಡವರು ಸಾಲ ತೆಗೆದುಕೊಂಡಿದ್ದಾರೆ, ಅವರಿಗೆ ಸಾಲ ಮುಕ್ತ ಮಾಡಬೇಕು ಅಂತ ಬಿಲ್ ತಂದಿದ್ದೆ. ನಮ್ಮ ಸರ್ಕಾರ ಹೋದ್ಮೇಲೆ ಕಾಂಗ್ರೆಸ್ನವರು ಬಿಲ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಹಲವಾರು ಕಡೆ ಈ ಮೈಕ್ರೋ ಫೈನಾನ್ಸ್ಗಳು ವಿತೌಟ್ ಲೈಸೆನ್ಸ್ಗಳನ್ನು ಪಡೆದೇ ಇವತ್ತೇನು ಇಲ್ಲೀಗಲಿ ಈ ರೀತಿಯ ಒಂದು ಸಾಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳಿಟ್ಕೊಂಡು ಹಲವಾರು ರೀತಿಯ ಹಿಂಸೆಗಳನ್ನು ಕೊಟ್ಟು ಇವತ್ತು ಸಾಲ ಪಡೆದಂಥವರು ಸಾಲ ತೀರಿಸಲಿಕ್ಕಾಗದೆ ಅವರ ಹಿಂಸೆ ತಡಿಲಾರದೆ ಸಾವು ನೋವಿಗೆ ಒಳಗಾಗ್ತಾ ಇರತಕ್ಕಂಥ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಏನು ನಡೀತಾ ಇದೆ. ಸರ್ಕಾರಕ್ಕೆ ಇನ್ನು ರಾಜ್ಯದಲ್ಲಿ ಸಾಲು ದರೋಡೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರಾ? ಬ್ಯಾಂಕ್ಗಳಲ್ಲಿ ಹಾಡಹಗಲೇ ಸಿನಿಮಾ ರೀತಿಯಲ್ಲಿ ದರೋಡೆ ನಡೀತಾ ಇದೆ. ಇಂತಹ ಪ್ರಕರಣಗಳು ನಡೀತಾ ಇದ್ದಿದ್ದು ನನಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಅಲ್ಲಿಯ ಒಂದು ಮಾಹಿತಿಗಳು ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರಾ? ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ ಅಂತ ನೀವೇನಾದರೂ ಅಂದ್ಕೊಂಡಿದ್ದೀರಾ? ಏನು ನಡೀತಿದೆ ರಾಜ್ಯದಲ್ಲಿ? ಏನಾದ್ರು ಒಂದು ಸೆಕ್ಯೂರಿಟಿ ಅನ್ನೋದಿದೆಯಾ? ಬೆಳಗಿನ ಸಂದರ್ಭದಲ್ಲೇ ನೀವು ಬ್ಯಾಂಕ್ಗಳಿಗೆ ನುಗ್ಗೋದು, ATMನಲ್ಲಿ ದುಡ್ಡು ಇಡಕ್ಕೆ ಹೋದಂತ ತೆಗೆದುಕೊಂಡು ಆರಾಮಾಗಿ ಸಿನಿಮಾದ ಬಣ ಬಡಿದಾಟದ ಮಧ್ಯೆ ತಟಸ್ಥ ಬಣ ಸೈಲೆಂಟ್ ಆಗಿ ಗೇಮ್ ಪ್ಲಾನ್ ಮಾಡ್ತಾ ಇದೆ. ಮಾಜಿ ಸಿಎಂ ಡಿವಿ ಸದಾನಂದ ಗೌಡರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯುವ ಮೂಲಕ ರಣತಂತ್ರ ಹೆಣೆದಿದ್ದಾರೆ. ವಿಜಯೇಂದ್ರ ಬದಲಾವಣೆ ಅಸಾಧ್ಯ ಎಂಬ ಸುಳಿವು ಹಿನ್ನೆಲೆ ತಟಸ್ಥರಿಂದ ಹೊಸ ಪ್ಲಾನ್ ಮಾಡಿದ್ದಾರೆ. ತಮ್ಮ ಬೆಂಬಲಿಗರನ್ನ ಅಧ್ಯಕ್ಷರಾಗಿ ನೇಮಿಸುವ ಮೂಲಕ ವಿಜಯೇಂದ್ರ ಕಂಟ್ರೋಲ್ ಮಾಡೋದಕ್ಕೆ ಮೂರನೇ ಬಣ ಕಸರತ್ತನ್ನ ಮಾಡ್ತಾ ಇದೆ. ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಪಕ್ಷದ ಹಿರಿಯ ಶಾಸಕರು ಬೇಸತ್ತಿದ್ದಾರೆ. 2 ಬಣಗಳ ನಡುವೆ ಸಂಧಾನಕ್ಕೆ ಹೈಕಮಾಂಡ್ ಎಂಟ್ರಿ ಆಗಬೇಕು ಅಂತ ಸಿಸಿ ಪಾಟೀಲ್ ಆಗ್ರಹಿಸಿದ್ದಾರೆ. ಯತ್ನಾಳ್ ವಿಜಯೇಂದರ್ 2 ಬಣಗಳನ್ನ ಒಟ್ಟಿಗೆ ಕೂರಿಸಿ ಸಂಧಾನ ನಡೆಸುವಂತೆ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಮಂತ್ರಿ ಮಾಲ್ ಒಳಗಡೆ 2ನೇ ಮಹಡಿಯಿಂದ ಜಿಗಿದು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. 2 ಕೋಟಿ ಸಾಲ ಮಾಡಿ ತೀರಿಸಲಾಗದೆ ರಾತ್ರಿ 9 ಗಂಟೆ ಸುಮಾರಿಗೆ ಡೆತ್ ನೋಟ್ ಬರೆದು ಮಾಲ್ನ 2ನೇ ಮಹಡಿಯಿಂದ ಜಿಗಿದು ಸೂಸೈಡ್ ಮಾಡಿಕೊಂಡಿದ್ದಾನೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿ ಆಟೋ ಟಚ್ ಆಗಿದ್ದಕ್ಕೆ ಗಲಾಟೆ ನಡೆದು ಕೊಲೆಯಲ್ಲಿ ಅಂತ್ಯವಾಗಿದೆ. 27 ವರ್ಷದ ಆಟೋ ಚಾಲಕ ಸೈಯದ್ ಸಲ್ಮಾನ್ ಮೃತ ದುರ್ದೈವಿಯಾಗಿದ್ದಾನೆ. ಇನ್ನು ಸಲ್ಮಾನ್ ಆಟೋ ತಬ್ರೇಜ್ಗೆ ತಂದೆಗೆ ಟಚ್ ಆಗಿತ್ತು. ಇದೇ ವಿಚಾರಕ್ಕೆ ಸಲ್ಮಾನ್ ಜೊತೆ ಆರೋಪಿಗಳು ಗಲಾಟೆ ಮಾಡಿ ಸಲ್ಮಾನ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯಿಂದ ಅಸ್ವಸ್ಥನಾಗಿದ್ದ ಸಲ್ಮಾನ್ನನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಸಲ್ಮಾನ್ ಮೃತಪಟ್ಟಿದ್ದಾನೆ. ಈ ಸಂಬಂಧ ಆರ್ಟಿ ನಗರ ಪೊಲೀಸರು 4 ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಮನೆ ಮುಂದೆ ರಸ್ತೆಯಲ್ಲಿ ಕಾರು ನಿಲ್ಲಿಸಿದ್ರೆ ಎಚ್ಚರವಾಗಿರಿ. ಕಾರು ನಿಂತಲ್ಲೇ ನಿಂತಿರುತ್ತೆ ಅಂದ್ರೆ ಕಾರಿನ ಚಕ್ರಗಳು ಮಾತ್ರ ಖತರ್ನಾಕ್. ಖದೀಮರು ಕದ್ದು ಎಸ್ಕೇಪ್ ಆಗ್ತಾರೆ. ರಾತ್ರಿ ವೇಳೆ ಸ್ಕೂಟಿಯಲ್ಲಿ ಬಂದು ಓರ್ವ ಟೈರ್ ಬಿಚ್ಚಿದ್ರೆ ಇನ್ನೊಬ್ಬ ಅಕ್ಕಪಕ್ಕ ವಾಚ್ ಮಾಡ್ತಾ ಇರ್ತಾನೆ. ಬಳಿಕ ಟೈರ್ ಕದ್ದು ಮಾರಾಟ ಮಾಡ್ತಾರೆ. ಟೈರ್ ಕದ್ದು ಎಸ್ಕೇಪ್ ಆಗೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಜಯನಗರ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣ ಕೂಡ ದಾಖಲಾಗಿದೆ. ಬೆಂಗಳೂರಿನ ಕೋಡಿಗೆಹಳ್ಳಿಯಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಸ್ಟಾಫ್ ನರ್ಸ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಪ್ರತಿಕ್ರಿಯಿಸಿದ ಈಶಾನ್ಯ ವಿಭಾಗದ ಡಿಸಿಪಿ ಸಜಿತ್ ರಾಮಯ್ಯ, ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. 32 ವರ್ಷದ ವಿಜಯಕುಮಾರಿ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಇನ್ನು ಗಂಡನೇ ಕೊಲೆ ಮಾಡಿ ನೇಣು ಹಾಕಿದ್ದಾನೆಂದು ನಾಗರಾಜ್ ವಿರುದ್ಧ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. 9 ವರ್ಷದ ಹಿಂದೆ ದಂಪತಿಗೆ ಮದುವೆ ಆಗಿದ್ದು 2 ಮಕ್ಕಳಿದ್ದಾರೆ. ಈ ಸಂಬಂಧ ದೂರು ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರೆಸಿದ್ದಾರೆ.
ಬೆಂಗಳೂರು ಏರ್ಪೋರ್ಟ್ ರಸ್ತೆಯಲ್ಲಿ ಆಂಗ್ಲ ಭಾಷೆಯಲ್ಲಿ ಬೆಂಗಳೂರು ಹೆಸರನ್ನ ತಪ್ಪಾಗಿ ಬರೆದು ಮಹಾ ಎಡವಟ್ಟಾಗಿದೆ. ರಾಜಧಾನಿ ಬೆಂಗಳೂರಿಗೆ ಈ ಸೂಚನಾ ಫಲಕ ಕಳಂಕವಾಗಿದ್ದು ಪ್ರಯಾಣಿಕರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ದೇವನಹಳ್ಳಿಯಿಂದ ಬೆಂಗಳೂರಿಗೆ ಬರುವ ಹೈವೇ ರಸ್ತೆಯಲ್ಲಿ ಸೂಚನಾ ಫಲಕದ ಒಂದು ಭಾಗದಲ್ಲಿ ಬೆಂಗಳೂರು, ಇನ್ನೊಂದು ಭಾಗದಲ್ಲಿ ಬ್ಯಾಂಗಲೂರು ಎಂದು ನಮೂದಿಸಿ ಎಡವಟ್ಟನ್ನು ಮಾಡಿದ್ದಾರೆ. ಮಂಗಳೂರಿನಲ್ಲಿ 40 ವರ್ಷದ ವ್ಯಕ್ತಿಗೆ ಎಂಪಾಕ್ಸ್ ಸೋಂಕು ಪತ್ತೆಯಾಗಿದೆ. ಪುಣೆಯ ಎನ್ಐವಿ ಲ್ಯಾಬ್ನಲ್ಲಿ ಸೋಂಕು ದೃಢವಾಗಿದೆ. ಸೋಂಕಿತ ವ್ಯಕ್ತಿ ಕಳೆದ 19 ವರ್ಷಗಳಿಂದ ದುಬೈನಲ್ಲಿ ವಾಸವಾಗಿದ್ದ. ಜನವರಿ 17ರಂದು ಮಂಗಳೂರಿಗೆ ಬಂದಿದ್ದ. ಇನ್ನು ವ್ಯಕ್ತಿಯ ದೇಹದ ಮೇಲೆ ಗುಳ್ಳೆ ತರಹದ ರ್ಯಾಶ್ ಹಾಗೂ ಜ್ವರ ಕಾಣಿಸಿಕೊಂಡಿದೆ. ತಕ್ಷಣ ವ್ಯಕ್ತಿಯನ್ನ ಐಸೋಲೇಟ್ ಮಾಡಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಪೈಲ್ವಾನ್ ಸಿನಿಮಾಗಾಗಿ ಅತ್ಯುತ್ತಮ ನಟ ಎಂದು ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಆದರೆ ಇದೀಗ ಬೆಸ್ಟ್ ಆಕ್ಟರ್ ರಾಜ್ಯ ಪ್ರಶಸ್ತಿಯನ್ನ ಸುದೀಪ್ ತಿರಸ್ಕರಿಸಿದ್ದಾರೆ. ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿಯನ್ನ ಪಡೆದುಕೊಂಡಿರುವುದು ನಿಜಕ್ಕೂ ಒಂದು ಸೌಭಾಗ್ಯ. ಈ ಗೌರವಕ್ಕಾಗಿ ತೀರ್ಪುಗಾರರಿಗೆ ನನ್ನ ಧನ್ಯವಾದಗಳು ಅಂತ ಕಿಚ್ಚ ಟ್ವೀಟ್ ಮಾಡಿದ್ದಾರೆ. ಇನ್ನು ನಟನೆಯಲ್ಲಿ ಸಾಧನೆ ಮಾಡಿರುವ ಅನೇಕ ಅರ್ಹ ನಟರಿದ್ದಾರೆ. ನಾನು ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದಾರೆ. ಅವರಲ್ಲಿ ಒಬ್ರು ಅದನ್ನ ಸ್ವೀಕರಿಸುವುದನ್ನ ನೋಡೋದು ನನಗೆ ಸಂತೋಷ ಅಂತ ಹೇಳ್ಕೊಂಡಿದ್ದಾರೆ.